ನಮ್ಮನ್ನೆಲ್ಲ ಹಗಲಿ 4 ದಿನಗಳು ಕಳೆದರೂ ಅಪರ್ಣ ಅವರ ನೆನಪು ಮತ್ತೆ ಮತ್ತೆ ಕಾಡ್ತಾ ಇದೆ ವೀಕ್ಷಕರೇ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಅಷ್ಟು ಅಚ್ಚಾಗಿ ಉಳಿದುಕೊಂಡಿದ್ರು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಅಪರ್ಣ ಅವರ ಪತಿ ನಾಗರಾಜ್ ವತ್ಸರೆ ಅವರು ಇದೀಗ ಕಣ್ಣೀರನ್ನ ಇಟ್ಟಿದ್ದಾರೆ. ಅವರ 3 ದಿನದ ಕಾರ್ಯ ಹಾಲು ತುಪ್ಪವನ್ನ ಬಿಟ್ಟು ಕಣ್ಣೀರನ್ನ ಇಟ್ಟಿದ್ದಾರೆ. ಇವತ್ತು ಅಪರ್ಣ ಅವರಿಗೆ ಕೊನೆಯದಾಗಿ ಕೊಡಿಸಿದಂತಹ ಗಿಫ್ಟ್ ಅನ್ನ ಇಟ್ಟು ನೆನಪು ಮಾಡಿಕೊಂಡು ಕಣ್ಣೀರನ್ನ ಇಟ್ಟಿದ್ರು. ಅವರ ಬಗ್ಗೆ ಸಾಲು ಸಾಲುಗಳಾಗಿ ಅವರಿಗೆ ವರ್ಣಿಸಿ ಅವರ ನೋವನ್ನ ಹಂಚಿಕೊಂಡಿದ್ರು ವೀಕ್ಷಕರೇ. ಅಪರ್ಣ ಅವರ ಪತಿ ವತ್ಸರೆ ನಾಗರಾಜ್ ವತ್ಸರೆ ಅವರು ಸದ್ಯ ಇದೀಗ ಅಪರ್ಣ ಅವರಿಗೆ ರೇಷ್ಮೆ ಸೀರೆಯನ್ನ ಗಿಫ್ಟ್ ಕೊಡಬೇಕು ಎಂದು ಕನಸು ಕಂಡಿದ್ದಂತಹ ಪತಿ ಇವತ್ತು ಆ ಕನಸನ್ನ ನನಸು ಮಾಡಲಿಕ್ಕೆ ಅವರ ಫೋಟೋ ಮುಂದೆ ಇಟ್ಟು ಕಣ್ಣೀರನ್ನ ಹಾಕಿದ್ದಾರೆ. ಇದ್ದ ಬಳಿಕ ಒಳ್ಳೊಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ರು. ಆದರೆ ಪತಿ ನಾಗರಾಜ್ ಅವರ ಕನಸನ್ನ ಈಡೇರಿಸಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಇವತ್ತು ಪತ್ನಿಗೆ ಆ ಒಂದು ಗಿಫ್ಟ್ ಕೊಡಬೇಕು ಅಂತ ಕಾಯ್ತಾ ಇದ್ದಂತಹ ಪತಿ ಇವತ್ತು ಅವರೇ ಇಲ್ಲದಿದ್ದಾಗ ಆ ಗಿಫ್ಟ್ ಅನ್ನ ಯಾರಿಗೆ ಕೊಡ್ಲಿ ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ. ಇವತ್ತು 3ನೇ ದಿನದ ಕಾರ್ಯ ಕೂಡ ನಡೆಯಿತು. ಹಾಲು ತುಪ್ಪ ಬಿಡುವ ಸಂದರ್ಭದಲ್ಲಿ ಇವತ್ತು ಅವರ ಫೋಟೋ ಮುಂದೆ ಅವರಿಗೆ ಇಷ್ಟವಾದಂತಹ ತಿನಿಸುಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ಇಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಅವರಿಗೆ ಕೊಡಿಸಬೇಕಾಗಿದ್ದಂತಹ ರೇಷ್ಮೆ ಸೀರೆಯನ್ನ ಗಿಫ್ಟ್ ಆಗಿ ಇಟ್ಟಿದ್ರು ನಾಗರಾಜ್ ವತ್ಸರೆ ಅವರು. ನಿಜಕ್ಕೂ ಇದು ಎಂತ ಪ್ರೀತಿ ಹಲ್ವಾ ವೀಕ್ಷಕರ. ನಿಜಕ್ಕೂ ಕಣ್ಣೀರು ಬರುತ್ತೆ ಈ ಒಂದು ಸಂಬಂಧ ನೋಡಿದ್ರೆ. ಅಷ್ಟು ಅಚ್ಚುಕಟ್ಟಾಗಿ ಸತತ 2 ವರ್ಷಗಳ ಕಾಲ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಗೊತ್ತಿದ್ರು ಕೂಡ ಪತ್ನಿಯನ್ನ ಹಾರೈಕೆ ಮಾಡಿ ಮಗು ತರ ಕಾಪಾಡಿಕೊಂಡಿದ್ದಂತಹ ನಾಗರಾಜ್ ಅವರು ಇವತ್ತು ಕಣ್ಣೀರನ್ನ ಹಿಡ್ತಾ ಇದ್ದಾರೆ. ಒಂಟಿಯಾಗಿ ಇವತ್ತು ನೋವನ್ನ ಅನುಭವಿಸ್ತಾ ಇದ್ದಾರೆ. ಆದರೆ ಕೊನೆಗೂ ಕೂಡ ಅಪರ್ಣ ಅವರನ್ನ ಉಳಿಸಿಕೊಳ್ಳಲಿಕ್ಕೆ ಆಗಲ್ಲ. ಎಷ್ಟು ಅದ್ಭುತವಾದ ಕಾಮಿಡಿ ಅವರು, ಎಷ್ಟು ಅದ್ಭುತವಾದ ನಿರೂಪಣೆ ಅವರು. ಎಲ್ಲವನ್ನ ನೋಡ್ತಾ ಇದ್ರೆ ಇಂಥವ್ರು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿತ್ತು, ಕನ್ನಡಿಗರಿಗೆ ಬೇಕಾಗಿತ್ತು ಅನ್ಸುತ್ತೆ ವೀಕ್ಷಕರ. ಆದರೆ ಇವತ್ತು ಅವರನ್ನ ಕಳ್ಕೊಂಡು ನಾವು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಕೊನೆಯದಾಗಿ ಅಪರ್ಣ ಅವರಿಗೆ ನಾಗರಾಜ್ ವತ್ಸರೆ ಅವರು ರೇಷ್ಮೆ ಸೀರೆಯನ್ನ ಗಿಫ್ಟ್ ಆಗಿ ಇಟ್ಟಿದ್ದು ಪೂಜೆಯನ್ನ ಸಲ್ಲಿಸಿದ್ದು ನೋವನ್ನ ಅನುಭವಿಸ್ತಾ ಇದ್ದಾರೆ. ಕಣ್ಣೀರನ್ನ ಇಟ್ಟಿ ಭಾವುಕ ಪತ್ರವನ್ನ ಕೂಡ ಹೇಳಿದ್ದಾರೆ, ಭಾವುಕ ಸಾಲುಗಳನ್ನ ಹಾಡಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.